ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಶುಕ್ರವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನೋಡೋಣ. ಮುಖ್ಯವಾಗಿ ಇದು ಕಡೆಯ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ಒಂದು ಫಸ್ಟ್ ಫಿನಾಲೆ ಇದೆ, ಪ್ರೀಮಿಯರ್ ಫಿನಾಲೆ ಅಂತ ಹೇಳ್ಬೋದು, ಮಿನಿ ಫಿನಾಲೆ ಅಂತ ಹೇಳ್ಬೋದು. ಈ ಮಿನಿ ಫಿನಾಲೆಯಲ್ಲಿ ಯಾರೆಲ್ಲ ಹೊರಗಡೆ ಹೋಗ್ಬೋದು. ಮುಖ್ಯವಾಗಿ ನಾನು ಬಾಟಮ್ ಅನ್ನು ತಗೊಂಡಾಗ ನಿನ್ನೆ ಮಂಜು ಭಾಷಿಣಿ, ಜಾಹ್ನವಿ, ಅಶ್ವಿನಿ, SN, ಚಂದ್ರಪ್ರಭಾ ಇದರ ಅಂತ ಹೇಳಿದ್ದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲರೂ ಸೇಫ್ ಗೇಮ್ ಮಾಡಿ ಎಲ್ಲ ಗ್ರೂಪಿಸಮ್ ಮಾಡಿಕೊಂಡು ಅಶ್ವಿನಿ ಗೌಡ ಮತ್ತು ಸುಧೀರ್ ಅವರ ದಯದಿಂದ ಜಾಹ್ನವಿ ಅವರು ಇಮ್ಯುನಿಟಿ ಪಡೆದು ಸೇವ್ ಆಗ್ಬಿಟ್ಟಾರೆ. ಡೇಂಜರ್ ಝೋನ್ ನಲ್ಲಿ ಇದ್ರು. ಮತ್ತೆ ಈಗ ಡೇಂಜರ್ ಝೋನ್ ಯಾರು ಬಂದಿದ್ದಾರೆ, ಆಕ್ಚುಲಿ ಮನೆಗೆ ಹೋಗೋದ್ರಲ್ಲಿ ಅಶ್ವಿನಿ ಗೌಡ ಮುಂಚೂಣಿಯಲ್ಲಿದ್ದು ಅಂತರ ತಗೊಂಡೋಗಿ ಸೇವ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಹೆಲ್ಮೆಟ್ ಮಾಡಂಗಿಲ್ಲ ಅಂತ ನೋಡೋಣ. ಮತ್ತೆ ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ, ಬಾಟಮ್ ಅಲ್ಲಿ ಇರೋದು ಯಾರು, ಟಾಪ್ ಅಲ್ಲಿ ಇರೋದು ಯಾರು, ಮಿಡಲ್ ಅಲ್ಲಿ ಇರೋದು ಯಾರು, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು, ಇವರೇ ಮನೆಗೆ ಹೋಗೋದಂತ ಹೇಳೋದು ಯಾರಂತ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ತುಂಬಾ ಜನ ಪ್ರಶ್ನೆಗಳು ಕೇಳ್ತಾ ಇದ್ರ, ಚಂದ್ರಪ್ರಭಾ ಅವ್ರಿಗೆ ಅಷ್ಟು ಕಡಿಮೆ ಓಟ್ ಬರುತ್ತೆ, ಅಶ್ವಿನಿ SN ಅವ್ರಿಗೆ ಅಷ್ಟು ಕಡಿಮೆ ಓಟ್ ಬರುತ್ತೆ ಅಂತ. ಟಾಸ್ಕ್ ಅಲ್ಲಿ ಆಗಿರ್ಬೋದು, ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇಸ್ ಕಂಡ್ರೆ ತಾನೇ ಓಟ್ಸ್ ಬರೋದು. ತಪ್ಪು ಮಾಡೋದು ಸುಮ್ಮನೆ ಇರ್ತಾರೆ, ಏನು ಮಾತಾಡಲ್ಲ. ಚಂದ್ರಪ್ರಭಾ ಕಾಮಿಡಿ ಮಾಡಿರ್ತಾರೆ, ಜನ ಓಟ್ ಹಾಕೋದು ಈ ರೀತಿ ಇರುತ್ತೆ. ಓಕೆ, ಈಗ ಸಿಂಪಲ್ ಆಗಿ ಲೆಂತ್ ಎಲ್ಲ ವಿಡಿಯೋ ಮಾಡಲ್ಲ, ಬೇಗ ಮುಗಿಸ್ತೀನಿ, ಸಿಂಪಲ್ ಆಗಿ ಮುಗಿಸ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. DDTV ಕನ್ನಡ ಅಂತ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಅದರಲ್ಲಿ ಅಪ್ಡೇಟ್ಗಳು, ವಿಡಿಯೋಸ್ ಅಫಿಷಿಯಲ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಹೋಗಿ ಜಾಯಿನ್ ಆಗಿ. ಲೈಕ್ ಮಾಡಿರ್ತೀರ, ಪಕ್ಕದಲ್ಲಿ ಹೈಟ್ ಬಟನ್ ಇರುತ್ತೆ, ದಯವಿಟ್ಟು ಹೈಟ್ ಬಟನ್ ಕೊಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ. ಹೊಸಬರು ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಮತ್ತೆ ವಿಡಿಯೋ ಮಾಡೋಕೆ ತುಂಬಾ ಉತ್ಸಾಹ ಬರುತ್ತೆ, ಖುಷಿ ಕೂಡ ಆಗುತ್ತೆ. ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತೆ, ಬೇರೆಯವರು ಈ ವಿಡಿಯೋ ನೋಡ್ತಾರೆ, ಬಹಳ ಜನಕ್ಕೆ ತುಂಬಾ ತಲುಪುತ್ತೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹೈ ಬಟನ್ ಕೂಡ ಕೊಡಿ ಅಂತ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನ ವಿಷಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ನಿನ್ನೆ ಎಪಿಸೋಡ್ ಆದ್ಮೇಲೆ ಯಾರಾದ್ರೂ ಕಾಣಿಸ್ಕೊಂಡ್ರು ಎಪಿಸೋಡ್ ಅಲ್ಲಿ ಅಂದ್ರೆ, ನಾನು ಆಲ್ರೆಡಿ ಎಪಿಸೋಡ್ ರಿವ್ಯೂ ಮಾಡಿದ್ದೀನಿ, ನೀವು ಹೋಗಿ ಅದ್ರ ಎಪಿಸೋಡ್ ರಿವ್ಯೂ ನೋಡ್ಬೋದು. ಯಾಕಂದ್ರೆ ಇರುವುದು 17-16 ಜನ ಇದ್ರು 4 ಜನ ಕಾಣ್ತಾರೆ. ಅದ್ರಲ್ಲಿ ನಿನ್ನೆ ಎಪಿಸೋಡ್ ನಾನು ಕಂಡಿದ್ದು 6 ಜನ. ಒಂದು ಗಿಲ್ಲಿ ನಟ, ರಕ್ಷಿತಾ, ಕಾವ್ಯ, ಅಶ್ವಿನಿ ಗೌಡ, ಸುಧೀರ್ ನೆಗೆಟಿವ್ ಆರ್ ಪಾಸಿಟಿವ್ ಕಂಡ್ರು. ನಿಯತ್ತಾಗಿ ಕೆಲವರೆಲ್ಲ ಸುಳ್ಳು ಮಾತಾಡಿದ್ರು, ಕೆಲವರೆಲ್ಲ ನಿಯತ್ತಾಗಿ ಮಾತಾಡಿದ್ರು. ಎಪಿಸೋಡ್ ಅಲ್ಲಿ ಸ್ಕ್ರೀನ್ ಪ್ಲೇಸ್ ಅಲ್ಲಿ ಕಂಡ್ರು. ಅಂತವ್ರಿಗೆ ನೆಗೆಟಿವ್ ಪಾಸಿಟಿವ್ ಆದಾಗ ಓಟ್ ಬರುತ್ತೆ. ಎಲ್ಲೂ ಕಾಣದೇ ಇಲ್ಲ, ಸೇಫ್ಗೆ ಮಾಡ್ತೀವಿ, ಮಾತೇ ಆಡಲ್ಲ, ತಪ್ಪು ಮಾಡಿದ್ರೆ ಸುಮ್ಮನೆ ಕಣ್ಮುಂದೆ ನೋಡ್ಕೊಂಡು ಇರ್ತೀವಿ. ಇಂಥವ್ರಿಗೆ ಓಟ್ಸ್ ಎಲ್ಲ ಬರ್ತವೆ ಹೇಳಿ. ಓಕೆ, ಈಗ ಶುಕ್ರವಾರ ಎಪಿಸೋಡ್ ಆದ್ಮೇಲೆ ಯಾವ ರೀತಿ ಇತ್ತು, ಇದು ಕಡೆ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ತೀನಿ. ದಯವಿಟ್ಟು ಇವರು ವೋಟಿಂಗ್ ಪ್ರಕಾರ ಮನೆಗೆ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಮುಖ್ಯವಾಗಿ ನಾನು ಬಾಟಮ್ ಅಲ್ಲಿ 4 ಯಾರು ಅಂತ ಹೇಳ್ತೀನಿ. ನಿನ್ನೆ ಬಾಟಮ್ ಅಲ್ಲಿ ಜಾಹ್ನವಿ ಅವರಿದ್ರು, ಅವ್ರು ಸೇವ್ ಆಗ್ಬಿಟ್ರು. ಈಗ ಬಾಟಮ್ 4ಗೆ ಯಾರು ಬಂದಿದ್ದಾರೆ ಗುರು ಅಂತ ಹೇಳೋದಾದ್ರೆ, ಮುಖ್ಯವಾಗಿ ಆಸ್ ಇಟ್ ಈಸ್ ಮಂಜು ಭಾಷಿಣಿ ಇರ್ತಾರೆ. ಚೆನ್ನಾಗಿ ಮಾತಾಡಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ, ಆದ್ರೂ ಅದು ಲೆಕ್ಕಕ್ಕೆ ಬರಲ್ಲ ಅಂತ ನಾನು ಹೇಳ್ತೀನಿ. ಮಂಜು ಭಾಷಿಣಿ ಇದ್ದಾರೆ. ಇನ್ನು ಅದಾದ್ಮೇಲೆ ಚಂದ್ರಪ್ರಭಾ ಬಂದಿರಪ್ಪ, ಡೇಂಜರ್ ಝೋನಿಗೆ ಚಂದ್ರಪ್ರಭಾ ಬಂದಿದ್ದಾರೆ. ಬಟ್ ಇವ್ರು ಕಲರ್ಸ್ ಕನ್ನಡ ಕೋಟೆ ಇರ್ಬೋದು, ಇವ್ರನ್ನ ಹೊರಗಡೆ ಹಾಕ್ತಾರ ಇಲ್ಲ ಅಂತ ನನಗಂತ ಡೌಟ್ ಬರ್ತಾ ಇದೆ. ಬಟ್ ವೋಟಿಂಗ್ ಅಲ್ಲಿ ಅಂತೂ ತುಂಬಾ ಕಡಿಮೆ ಇದ್ದಾರೆ. ಬಾಟಮ್ 4 ತಗೊಂಡಾಗ ಫಸ್ಟ್ ಅಲ್ಲಿ ಮಂಜು ಭಾಷಿಣಿ ಬರ್ತಾರೆ, ಸೆಕೆಂಡ್ ಬಂದ್ಬಿಟ್ಟು ಚಂದ್ರ ಅವ್ರು ಬರ್ತಾರೆ, ಥರ್ಡ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅವ್ರು ಬರ್ತಾರೆ, ಫೋರ್ತ್ ಬಂದ್ಬಿಟ್ಟು ನಮ್ಮ ಮಲ್ಲಮ್ಮ ಅವ್ರು ಬರ್ತಾರೆ. ಇವರು ಬಾಟಮ್ 4 ಅಲ್ಲಿ ಇದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಈಗ ಇರೋರಲ್ಲಿ ಆಲ್ರೆಡಿ 4 ಜನ ಫೈನಲಿಸ್ಟ್ ಆಗಿದ್ದಾರೆ, ಒಬ್ಬರು ಇಮ್ಯುನಿಟಿಯಿಂದ ಸೇವ್ ಆಗಿದ್ದಾರೆ, 5 ಜನ ಸೇವ್ ಆಗಿದ್ದಾರೆ. ಇನ್ನು 12 ಜನ ಯಾರು ಮನೆಗೆ ಹೋಗೋದು ಯಾರು ಅಂತ ಕೇಳೋದಾದ್ರೆ, ಈ 11 ಜನದಲ್ಲಿ ನಾನು ಸಿಂಪಲ್ ಆಗಿ 4 ಜನದ ಹೆಸರು ತಗೊಂತೀನಿ. ಮುಖ್ಯವಾಗಿ ಮಂಜು ಭಾಷಿಣಿ, ಅದಾದ್ಮೇಲೆ ಚಂದ್ರಪ್ರಭಾ, ಅದಾದ್ಮೇಲೆ ಅಶ್ವಿನಿ SN, ಅದಾದ್ಮೇಲೆ ನಮ್ಮ ಮಲ್ಲಮ್ಮ. ಇವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇನ್ನು ಸ್ಟಾರ್ಟಿಂಗ್ ಇಂದ ಬಂದ್ಬಿಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ವಿಡಿಯೋ ಲೆಂತ್ ಮಾಡಲ್ಲ ಅಂತ, ಬೇಗ ಮುಗಿಸ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ 100% ಅಲ್ಲಿ 50% ಗಿಲ್ಲಿ ನಟಿಗೆ ಓಟ್ ಬರ್ತಾ ಇದೆ. ನಾನು ಯೂಟ್ಯೂಬ್ ಅಲ್ಲಿ ಫಾಲೋ ಹಾಕಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಹಾಕಿದ್ದೆ, ಟ್ವಿಟರ್ ಅಲ್ಲಿ ಕೂಡ ಇದು ನೋಡ್ತಾ ಇದ್ದೀನಿ. ಎಲ್ಲಾ ಕಡೆ ನೋಡಿದ್ರು, ಎಲ್ಲಾ ವೆಬ್ಸೈಟ್, ಬೇರೆ ವೆಬ್ಸೈಟ್ ಗಳು ಚೆಕ್ ಮಾಡಿದ್ರು ಕೂಡ 100 ಅಲ್ಲಿ 50 ಜನ ಗಿಲ್ಲಿ ನಟಿಗೆ ಓಟ್ ಹಾಕ್ತಾರೆ. ಒಂದ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ಯಾವ ರೀತಿ ಎಲ್ಲ ಓಟ್ಸ್ ಬರ್ತಾ ಇದೆ ಅಂತ. ಕ್ಲಿಯರ್ ಕಟ್ ಆಗಿ ಒಂದ್ ಸೈಡ್ ಹೋಗ್ತಾ ಇದೆ. ಯಾಕಂದ್ರೆ ಸುಳ್ಳು ಹೇಳಲ್ಲ, ಸತ್ಯ ಮಾತಾಡ್ತಾನೆ. ಸತ್ಯ ಕಲ್ಲು ಹೊಡೆದಂಗೆ, ಕಟ್ಟಿಗೆ ಮುರಿದಂಗೆ ಮಾತಾಡ್ತಾನೆ. ಏನಿದ್ರೆ ಅದೇ ಮಾತಾಡ್ತಾನೆ, ರೋಸ್ಟ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ. ಅವ್ರು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ, ಬಿಡೋ ಚಾನ್ಸ್ ಇಲ್ಲ, ಹಂಗೆ ಮಾತಾಡ್ತಾರೆ. ಜನ ಓಟ್ ಹಾಕ್ತಾರೆ. ಪ್ರೆಸೆಂಟ್ ಇರೋದು ಮಾತ್ರ 50% ಓಟ್ ಅವರೇ ತಗೊಂಡಿದ್ದಾರೆ. 100% ಅಂದ್ರೆ ಒಂದು ಸಲ
ಒಂದ್ಸಲ ನಾವು ತಲೆಗೆ ಹಾಕೊಂಡ್ರೆ ಯಾವ ರೀತಿ ಜನ ಎಲ್ಲ ಮೆರೆಸ್ತಾರಂತ ಇದೇ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ನಟ ಇದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ರಕ್ಷಿತಾ ಮತ್ತು ಕಾವ್ಯ ಅವರು ಇಬ್ಬರ ಫೈಟ್ ನಡೀತಾ ಇದೆ. ನಿನ್ನೆ ಎಪಿಸೋಡ್ ಆದ್ಮೇಲೆ ರಕ್ಷಿತಾ ಅವರು ಕಾವ್ಯ ಅವರು ಸೇಮ್ ಈಕ್ವಲ್ ಇದಾರೆ. ಆದ್ರೂ ಕೂಡ ನಾನು ಸೆಕೆಂಡ್ ಪ್ಲೇಸ್ ರಕ್ಷಿತಾ ಶೆಟ್ಟಿಗೆ ಕೊಡ್ತೀನಿ. ಯಾಕಂದ್ರೆ ಇಬ್ರು ಘಟಾನಿ ಘಟಿಗಳಿದಾರೆ ಅಂತ ಹೇಳ್ಬೋದು. ಘಟಾನಿ ಘಟಿಗಳು, ಸುಳ್ಳುಗಾರರು, ಏನೋ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಒಬ್ರು ಅಶ್ವಿನಿ, ಇನ್ನೊಬ್ರು ಜಾಹ್ನವಿ ಅವರು ಅಂತಾರೆ. ಅಶ್ವಿನಿ ಗೌಡ, ಜಾಹ್ನವಿ ಅವರು ಇರ್ತಾರಲ್ಲ, ಅವ್ರಿಗೆ ಟಕ್ಕರ್ ಕೊಟ್ಟು ಫೈಟ್ ಕೊಟ್ಟು ಸುಧೀರ್ಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ. ಫ್ಯಾನ್ಸ್ ಹೆಚ್ಚಾಗಿ ಆಗ್ತಾ ಇದಾರೆ. ಗಿಲ್ಲಿ ನಟನ್ ಬಿಟ್ರೆ ನೆಕ್ಸ್ಟ್ ಈಗ ಫ್ಯಾನ್ಸ್ ಇರೋದು ರಕ್ಷಿತಾಗೆ ಅಂತ ಹೇಳ್ಬೋದು. ಮೂಲೆ ಗುಂಪು ಆಗ್ತಾರೆ, ಟಾರ್ಗೆಟ್ ಮಾಡ್ತಾ ಇದಾರೆ. ಆ ಟಾರ್ಗೆಟ್ ಮಾಡಿದ್ರೆ ಸಿಂಪತಿ ವರ್ಕೌಟ್ ಆಗ್ತಾ ಇದೆ. ಓಟಿಂದ ಓಟ್ಸು ಬರ್ತಾ ಇದೆ. ಸಿಂಪತಿ ಅನ್ಕೊಳ್ಳಿ, ಗೇಮ್ ಅನ್ಕೊಳ್ಳಿ, ಒಟ್ಟು ನಾನು ತಗ್ಗೇದೇಲೆ ಅನ್ನೋ ರೀತಿಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ರಕ್ಷಿತ್ ಅವರು. ಈ ಸೆಕೆಂಡ್ ಪ್ಲೇಸ್. ಇನ್ನು ಥರ್ಡ್ ಪ್ಲೇಸ್ ನೋಟ್ಟು ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದಾರೆ. ಬಟ್ ಕಾವ್ಯ ಥರ್ಡ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಅಲ್ಲಿ ರಕ್ಷಿತಾಗೆ, ಅಶ್ವಿನಿಗೆ, ಜಾಹ್ನವಿಗೆ ಜಗಳ ಆದಾಗ ಮಧ್ಯದಲ್ಲಿ ಹೋಗಿ ಅವ್ರನ್ನ ಕ್ವಶನ್ ಮಾಡ್ತಾರೆ. ಏನಾಗಿತ್ತು, ಯಾರು ಏನ್ ಮಾಡಿದ್ರು, ನೀವಾ ಅಂತ. ಅದಕ್ಕೂ ಒಂದು ತಾಕತ್ ಬೇಕು, ಅದಕ್ಕೂ ಒಂದು ದಮ್ ಬೇಕು. ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲರಿಗೂ ಗೊತ್ತು. ಆದ್ರೂ ಗಿಲ್ಲಿ ಕಾವ್ಯನ್ ಬಿಟ್ರೆ ಯಾರು ಪ್ರಶ್ನೆನೇ ಮಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಆ ರೀತಿ ನಡೀತಾ ಇದೆ. ಆ ವಿಷಯಕ್ಕೆ ನಾನು ಮೆಚ್ಚಲೇಬೇಕು ಕಾವ್ಯ ಅವ್ರನ್ನ. ಕಾವ್ಯ ಬಂದ್ಬಿಟ್ಟು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡಬೇಕು ನಮ್ಮ ಧನುಷ್ ಗೌಡ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದಾರೆ. ಈ ವಿಷಯದಲ್ಲಿ ಧನುಷ್ ಗೌಡ ಯಾಕೋ ಸೈಲೆಂಟ್ ಆಗಿದ್ದಾರೆ. ಇನ್ನು ಚೆನ್ನಾಗಿ ಮಾತಾಡ್ಬೇಕು ಅನ್ಕೊಂತೀನಿ. ನಾನು ಹೇಳ್ದಲ್ಲ, ಬಾಟಮ್ 4 ತಗೊಂಡಾಗ ಮಂಜು ಭಾಷಿಣಿ, ಅಶ್ವಿನೇಶನ್, ಚಂದ್ರಪ್ರಭಾ, ಮಲ್ಲಮ್ಮ ಇದ್ದಾರೆ. ಟಾಪ್ 4 ಅಂತ ತಗೊಂಡಾಗ ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ, ಧನುಷ್ ಗೌಡ ಇವರು ಟಾಪ್ 4 ಇದ್ದಾರೆ. ಇನ್ನು ಮಿಡಲ್ ಅಲ್ಲಿ ಇದ್ದಾರೆ ಯಾರಂತ ಕೇಳೋದಾದ್ರೆ ಧನುಷ್ ಗೌಡ. ಅದಾದ್ಮೇಲೆ 5th ಪ್ಲೇಸ್ ಅಲ್ಲಿ ಅಭಿಷೇಕ್ ಇದ್ದಾರೆ. ಅಭಿಷೇಕ್ ಅವರು ಕೂಡ ಓಟ್ಸ್ ಬರ್ತಾ ಇದೆ, ತುಂಬಾನೇ ಬರ್ತಾ ಇದೆ. ಬಟ್ ಯಾವ ಕಾರಣಕ್ಕೆ ಓಟ್ ಹಾಕ್ತಾರಂತ ಓಟ್ ಹಾಕೋರು ನೀವೇ ಹೇಳ್ಬೇಕು. ನನಗಂತೂ ಗೊತ್ತಿಲ್ಲ. ಆಟ ಕಂಡಿಲ್ಲ, ಟಾಸ್ಕ್ ಕಂಡಿಲ್ಲ, ಮಾತು ಕಂಡಿಲ್ಲ, ಆರ್ಗ್ಯುಮೆಂಟು ಇಲ್ಲ, ಎಂತದ್ದು ಇಲ್ಲ. ಓಟ್ಸ್ ಬರ್ತಾ ಇದೆ. 5th ಪ್ಲೇಸ್ ಅಲ್ಲಿ ನಮ್ಮ ಅಭಿಷೇಕ್ ಅವರಿದ್ದಾರೆ. ಇನ್ನು ಬಂದ್ಬಿಟ್ಟು 7th ಪ್ಲೇಸ್ ಅಲ್ಲಿ ಬಂದು ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ. ಸ್ವಲ್ಪ ಇಂಕ್ರೀಸ್, ಯಾಕಂದ್ರೆ ಮಲ್ಲಮ್ಮಗೂ ಸಪೋರ್ಟ್ ಮಾಡಿದ್ರು, ಅಶ್ವಿನಿ ಗೌಡ ಹತ್ರ ಆರ್ಗ್ಯುಮೆಂಟ್ ಮಾಡಿದ್ರು, ಸುಧೀರ್ಗೂ ವಾರ್ನಿಂಗ್ ಕೊಟ್ರು, ರಕ್ಷಿತಾಗೂ ಹೀಗೆ ಮಾತಾಡು, ಹಿಂಗೆ ಮಾಡು, ನಾನಿದ್ದೀನಿ ಅಂತ ಹೋಪ್ ಕೊಟ್ರು. ಇದು ಸ್ವಲ್ಪ ಎಲ್ಲ ವರ್ಕೌಟ್ ಆಗಿದೆ ಅಂತ ನನ್ಗನ್ನಿಸ್ತಾ ಇದೆ. ಆದ ಕಾರಣ ಇವ್ರು ಬಂದ್ಬಿಟ್ಟು 6th ಪ್ಲೇಸ್ ಅಲ್ಲಿ ಇದ್ದಾರೆ. 5th ಪ್ಲೇಸ್ ಅಲ್ಲಿ ಅಭಿಷೇಕ್ ಇದ್ದಾರೆ. 6th ಪ್ಲೇಸ್ ಅಲ್ಲಿ ಧ್ರುವಂತ್ ಇದ್ದಾರೆ. 7th ಪ್ಲೇಸ್ ಅಲ್ಲಿ ನಮ್ಮ ಮಲ್ಲಮ್ಮ ಅವರಿದ್ದಾರೆ. 8th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರಿದ್ದಾರೆ. 9th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಚಂದ್ರಪ್ರಭು ಇದ್ದಾರೆ. ಇನ್ನು 10th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮಂಜು ಭಾಷಿಣಿ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹೆಸರನ್ನು ನಾನು ಕನ್ಸಿಡರ್ ಮಾಡಿ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ರೀತಿ ಇದೆ ವೋಟಿಂಗ್ ಅನಾಲಿಸಿಸ್. ಇನ್ನೊಂದ್ಸಲ ಹೇಳ್ಬರ್ತೀನಿ, ತಿಳ್ಕೊಂಬಿಡಿ. ಫಸ್ಟ್ ಪ್ಲೇಸ್ ಗಿಲ್ಲಿ ನಟ, ಸೆಕೆಂಡ್ ಪ್ಲೇಸ್ ರಕ್ಷಿತಾ ಶೆಟ್ಟಿ, ಥರ್ಡ್ ಪ್ಲೇಸ್ ಕಾವ್ಯ, 4th ಪ್ಲೇಸ್ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ, 6th ಪ್ಲೇಸ್ ಬಂದ್ಬಿಟ್ಟು ಅಭಿಷೇಕ್, 7th ಪ್ಲೇಸ್ ಬಂದ್ಬಿಟ್ಟು ಧ್ರುವಂತು, 8th ಅಲ್ಲಿ ಮಲ್ಲಮ್ಮ, 9th ಅಲ್ಲಿ ಅಶ್ವಿನೇಶನ್, 10th ಅಲ್ಲಿ ಚಂದ್ರಪ್ರಭಾ, 11th ಬಂದ್ಬಿಟ್ಟು ಮಂಜು ಭಾಷಿಣಿ. ಈ ರೀತಿ ಇದೆ. ಶುಕ್ರವಾರ ಎಪಿಸೋಡ್ ಆದ್ಮೇಲೆ ಸಾಟರ್ಡೆ ಫೈನಾಲಾಗಿಂತ ಮುಂಚೆ ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಈ ರೀತಿ ಇದೆ. ಮತ್ತೆ ನೀವು ಯಾರು ವೋಟ್ ಮಾಡಿದ್ರಿ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನಿನ್ನೆ ಎಪಿಸೋಡ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ ಪಕ್ಕದಲ್ಲಿ ಹಂಗೆ ಐಪ್ ಬಟನ್ ಇರುತ್ತೆ, ಸ್ವಲ್ಪ ಐಪ್ ಕೊಟ್ಬಿಡಿ. ಈ ವಿಡಿಯೋ ಬೇರೆಯವರಿಗೆ ತಲುಪುತ್ತೆ, ಬೇರೆಯವ್ರು ಕೂಡ ನೋಡ್ಲಿ, ಮತ್ತೆ ನನಗೆ ವಿಡಿಯೋ ಮಾಡೋಕ್ಕೆ ಖುಷಿ ಉತ್ಸಾಹ ಬರಲಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.